ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡ್ರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮ ಅಡ್ಡಕ್ಕೆ ಬರೋದಿಲ್ಲ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೊಂದು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳ ಸ್ಪರ್ಧಾ ವಿಜೇತ MCQಗಳನ್ನ 11ನೇ ಪ್ರಶ್ನೆಯಿಂದ 20ನೇ ಪ್ರಶ್ನೆಯವರೆಗೆ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಹಾಗೇನೆ ಅದಕ್ಕೆ ರಿಲೇಟೆಡ್ ಇಂಪಾರ್ಟೆಂಟ್ ನ್ಯೂಸ್ಗಳನ್ನ ನೋಡ್ತಾ ಬರೋಣ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 11, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ಫುಟ್ಬಾಲ್, ಬಿ ಕ್ರಿಕೆಟ್, ಸಿ ಹಾಕಿ, ಡಿ ಮೇಲಿನ ಯಾವುದಲ್ಲ ಅಂತ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡೋಣ. ಫೆಬ್ರವರಿ ತಿಂಗಳಲ್ಲಿ ICC ಪ್ರಶಸ್ತಿಗಳು 2023 ಕೊಡಮಾಡಲಾಗಿರುತ್ತೆ, ICC ಅವಾರ್ಡ್ಸ್ 2023. ಸೊ ಇದರಲ್ಲಿ ಭಾರತೀಯರಾದಂತಹ ವಿರಾಟ್ ಕೊಹ್ಲಿ ಅವರು ICC ಏಕದಿನ ಕ್ರಿಕೆಟಿಗ ವರ್ಷದ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಏನು, ವಿರಾಟ್ ಕೊಹ್ಲಿ ಅವರು ಒಂದು 2023 ICC ಪ್ರಶಸ್ತಿಯಲ್ಲಿ ಮೆನ್ಸ್ ODI ಪ್ಲೇಯರ್ ಆಫ್ ದ ಇಯರ್, ಒನ್ ಡೇ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ನೀವು ಇಲ್ಲಿ ನೋಡಬಹುದು ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅಂದ್ರೆ ICC ವರ್ಷದ ಪುರುಷ ಕ್ರಿಕೆಟಿಗ ಪ್ರಶಸ್ತಿಯನ್ನ ಪ್ಯಾಟ್ ಕಮಿನ್ಸ್ ಅವರು ಪಡ್ಕೊಂಡಿದ್ದಾರೆ. ಏನೊಂದು ಆಸ್ಟ್ರೇಲಿಯಾದ ನಾಯಕ, ಕ್ರಿಕೆಟ್ ತಂಡದ ನಾಯಕರಾಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರು 2023ನೇ ಸಾಲಿನ ICC ವರ್ಷದ ಪುರುಷ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೇನೆ ಈ ಒಂದು ಪ್ರಶಸ್ತಿಗೆ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಅಂತ ನಾವು ಕರಿತೀವಿ. ಓಕೆ, ಪ್ರಶ್ನೆ ಕೇಳಿದ್ದು ಇದೇ ಪ್ರಶ್ನೆಯನ್ನ, ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಯಾವ ಕ್ರೀಡೆ ಅಂದ್ರೆ ಕ್ರಿಕೆಟ್ ಕ್ರೀಡೆ, ಯಾರಿಗೆ ನೀಡಿದ್ದಾರೆ ಅಂದ್ರೆ 2023 ಪ್ರಶಸ್ತಿ ಪ್ಯಾಟ್ ಕಮಿನ್ಸ್ ಅವರಿಗೆ ನೀಡಲಾಗಿದೆ. ಹಾಗೇನೆ ಈ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ವಿಜೇತರ ವಿಶೇಷತೆಗಳು ಮೊದಲು ಪಡೆದವರು ಯಾರಪ್ಪ ಅಂತಾರೆ ಭಾರತದಲ್ಲಿ ರಾಹುಲ್ ದ್ರಾವಿಡ್ ಅವರು 2004ರಲ್ಲಿ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ 2024ನೇ ಸಾಲಿನ BCCI ಪ್ರಶಸ್ತಿಗಳು, 2024ನೇ ಸಾಲಿನ BCCI ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯಾರಿಗೆ ಅಂತಂದ್ರೆ CK ನಾಯ್ಡು ಜೀವಮಾನ ಸಾಧನಾ ಪ್ರಶಸ್ತಿ ಅಂತ ನೀಡುತ್ತೆ BCCI. ಓಕೆ, CK ನಾಯ್ಡು ಜೀವಮಾನ ಸಾಧನ ಅಂತ ಪ್ರಶಸ್ತಿಯನ್ನು ನೀಡಿದೆ. ನಮ್ಮ ಭಾರತ ತಂಡದ ಮಾಜಿ ನಾಯಕ, ಮುಖ್ಯ ಕೋಚ್ ಆಗಿರುವಂತಹ ರವಿ ಶಾಸ್ತ್ರಿ ಅವರಿಗೆ ನೀಡಲಾಗಿದೆ. ಹಾಗೆಯೇ ವಿಕೆಟ್ ಕೀಪರ್, ಭಾರತದ ಮಾಜಿ ವಿಕೆಟ್ ಕೀಪರ್ ಆಗಿರುವಂತಹ ಫಾರೂಕ್ ಇಂಜಿನಿಯರ್ ಅವರಿಗೂ ಏನೋ ಒಂದು CK ನಾಯ್ಡು ಜೀವಮಾನ ಸಾಧನೆಯನ್ನು 2024ರಲ್ಲಿ BCCI ನೀಡಿದೆ. ಹಾಗೆಯೇ ಪಾಲಿ ಉಂಬ್ರಿಗರ್ ಪ್ರಶಸ್ತಿಯನ್ನ ಶುಭ್ಮನ್ ಗಿಲ್ ಅವರಿಗೆ, ಹಾಗೆ ಮಹಿಳಾ ವಿಭಾಗದಲ್ಲಿ ದೀಪ್ತಿ ಶರ್ಮಾ ಅವರಿಗೆ ನೀಡಲಾಗಿದೆ. 2 ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗಿರ್ತವೆ, CK ನಾಯ್ಡು ಜೀವಮಾನ ಸಾಧನೆ ಮತ್ತೆ ಪಾಲಿ ಉಂಬ್ರಿಗರ್ ಪ್ರಶಸ್ತಿ. ಯಾವ ಕ್ಷೇತ್ರಕ್ಕೆ ಅಂದ್ರೆ ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶಸ್ತಿಗಳಾಗಿವೆ. ಓಕೆ, ಪ್ರಶ್ನೆ 12, ಇತ್ತೀಚೆಗೆ ಸುದ್ದಿಯಲ್ಲಿರುವ ಉತ್ತಮ್, ವಿರೂಪಾಕ್ಷ ಮತ್ತು ಸ್ವಾತಿ ಇವು ಏನು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆ, ಬಿ ಸುಧಾರಿತ ಹೆಲಿಕಾಪ್ಟರ್, ಸಿ ಹೊಸ ಯುದ್ಧ ವಿಮಾನಗಳು, ಡಿ ಮೇಲಿನ ಯಾವುದೂ ಅಲ್ಲ ಅಂತ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ, ಡಿ ಇಸ್ ದ ರೈಟ್ ಆನ್ಸರ್. ಯಾಕಂತಂದ್ರೆ ಏನೊಂದು ಉತ್ತಮ್ ಮತ್ತೆ ವಿರೂಪಾಕ್ಷ ಮತ್ತೆ ಸ್ವಾತಿ ಏನೋ ನ್ಯೂಸ್ ಅಲ್ಲಿ ಇದ್ವಲ್ಲ, ಈ ಮೂರೂ ಒಂದು DRDO ಅಭಿವೃದ್ಧಿಪಡಿಸಿದಂತ ರಡಾರ್ ವ್ಯವಸ್ಥೆಗಳಾಗಿರ್ತವೆ. ಓಕೆ, ಇಲ್ಲಿ ನೋಡಬಹುದು ಚಿತ್ರದಲ್ಲಿ ರಡಾರ್ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಂಟ್ರಿ ಬೇರೆ ಕಂಟ್ರಿಗೆ ಅಂದ್ರೆ ಇಂಡಿಯಾಕ್ಕೆ ಯಾವುದೇ ಒಂದು ಕಂಟ್ರಿಯಿಂದ ಮಿಸೈಲ್ಗಳು ಅಥವಾ ಏನೋ ಒಂದು ಏರ್ಕ್ರಾಫ್ಟ್ಗಳು ಯಾವ್ದಾದ್ರು ಎಂಟ್ರಿ ಆಗ್ತಾ ಇದ್ರೆ ಆ ಎಂಟ್ರಿಯನ್ನ ಡಿಟೆಕ್ಟ್ ಮಾಡಿ ಸಿಗ್ನಲ್ ಕೊಡುವಂತ ಒಂದು ಡಿವೈಸ್ಗಳಿರ್ತವೆ. ಆ ಡಿವೈಸ್ಗಳಿಗೆ ರಡಾರ್ ಅಂತ ಕರಿತೀವಿ. ಈ ರಡಾರ್ಗಳು ಏನು ಉತ್ತಮ್, ಸ್ವಾತಿ ಅಂತ ಇದಾವಲ್ಲ, ಇವು ಇತ್ತೀಚೆಗೆ ಒಂದು ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಒಂದು ಪ್ರದರ್ಶನ ಮಾಡಲಾಗಿತ್ತು. ಅದಕ್ಕೆ ಸುದ್ದಿಯಲ್ಲಿದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ 13, DRDO ಇತ್ತೀಚೆಗೆ ಪರೀಕ್ಷಿಸಿದ ಆಕಾಶ್ NG ಇದು ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಎ ಭೂಮಿಯಿಂದ ಭೂಮಿಗೆ, ಬಿ ಭೂಮಿಯಿಂದ ಆಕಾಶಕ್ಕೆ, ಹಾಗೆ ಆಕಾಶದಿಂದ ಆಕಾಶಕ್ಕೆ, ಡಿ ಮೇಲಿನ ಎಲ್ಲವೂ ಅಂತ ಆಪ್ಷನ್ಗಳನ್ನ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭೂಮಿಯಿಂದ ಆಕಾಶಕ್ಕೆ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗೇನೆ ಇತ್ತೀಚೆಗೆ ಒಂದು ಮಿಸೈಲ್ ನ ಲಾಂಚ್ ಮಾಡಿದ್ರು DRDOದವರು, ಅಗ್ನಿ ಅಂತ. ಅದು ಯಾವ ರೀತಿಯ ಕ್ಷಿಪಣಿಯಾಗಿದೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು DRDO ವತಿಯಿಂದ ಅತ್ಯಾಧುನಿಕ ಆಕಾಶ್ ಕ್ಷಿಪಣಿ ಅಂದ್ರೆ ನ್ಯೂ ಜನರೇಷನ್ ಆಕಾಶ್ ಮಿಸೈಲ್. ಇದರದು ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ ಅಪ್ ಟು 80 ಕಿಲೋಮೀಟರ್ ಇದು ಅಟ್ಯಾಕ್ ಮಾಡುತ್ತೆ ಮಿಸೈಲ್. ಹಾಗೇನೆ ಇದನ್ನ ತಯಾರಿಸಿದವರು ಅಂತಂದ್ರೆ DRDO, ಹಾಗೇನೆ ಹೈದರಾಬಾದ್ ಅಲ್ಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಹಾಗೇನೆ ಬೆಂಗಳೂರಲ್ಲಿರುವಂತಹ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಮೂರು ಒಂದು ಸಂಸ್ಥೆಗಳು ಸೇರಿ ಜಂಟಿಯಾಗಿ ಇದನ್ನ ಮಿಸೈಲ್ ಅಭಿವೃದ್ಧಿ ಪಡಿಸಿದವು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ 66ನೇ ಸಂಸ್ಥಾಪನಾ ದಿನ 2024 ಜನವರಿ 1. ಏನು DRDOದ ಸಂಸ್ಥಾಪನಾ ದಿನವನ್ನು 2024 ಜನವರಿಯಿಂದ ಆಚರಿಸಿದ್ದೇವೆ. 1958ರಂದು ಒಂದು DRDO ಸ್ಥಾಪನೆ ಆಗಿರುತ್ತೆ. ತುಂಬಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ DRDOನ ಇತ್ತೀಚೆಗೆ ಬೆಳವಣಿಗೆಗಳು ಏನಪ್ಪಾ ಅಂದ್ರೆ ಮಾಯಾ OS ಮೊನ್ನೆ ನಡೆದಂತಹ PCHK ಪರೀಕ್ಷೆಯಲ್ಲಿ ಪ್ರಶ್ನೆ ಮಾಡಲಾಗಿದೆ. ಮಾಯಾ ಅನ್ನುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ನ DRDO ಅವರು ಅಭಿವೃದ್ಧಿಪಡಿಸಿದರು. ಹಾಗೆಯೇ DRDO ರಕ್ಷಣೆ ಪರಿಷ್ಕರಣೆ ಮತ್ತು ಪುನರ್ರಚನೆಗಾಗಿ ಕೇಂದ್ರ ರಕ್ಷಣಾ ಸಚಿವಾಲಯವು
ಎ ವಿಜಯ ರಾಘವನ್ ಅನ್ನುವಂಥ ಒಂದು ಸಮಿತಿಯನ್ನು ರಚಿಸಿದೆ. DRDOನ ರೀಸ್ಟ್ರಕ್ಚರ್ ಮಾಡೋಕ್ಕೆ ಒಂದು ಸಮಿತಿಯನ್ನು ರಚಿಸಿದೆ. ಯಾವುದು? ಕೇಂದ್ರ ರಕ್ಷಣಾ ಸಚಿವಾಲಯ. ಆ ಸಮಿತಿ ಅಧ್ಯಕ್ಷರಾರಪ್ಪ ಅಂದ್ರೆ ಕೆ ವಿಜಯ ರಾಘವನ್ ಆಗಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ 14, ಇತ್ತೀಚೆಗೆ ಯಾವ ದೇಶವು ಚಂದ್ರನ ಅಂಗಳದಲ್ಲಿ ಮೂನ್ ಸ್ನೈಪರ್ ಏನೊಂದು ಸ್ಲಿಮ್ ಅಂತ ಕರಿತೀವಿ ಆ ನೌಕೆಯನ್ನ ಇಳಿಸಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಏನೊಂದು ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತ ಕರಿತೀವಿ. 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಆಪ್ಷನ್ ಎ ಅಮೆರಿಕ, ಬಿ ಚೀನಾ, ಬಿ ಜಪಾನ್, ಸಿ ಚೀನಾ, ಡಿ ಭಾರತ ಅಂತ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಮೂನ್ ಸ್ನೈಪರ್ ಅನ್ನ ಜಪಾನ್ ದೇಶ ಇತ್ತೀಚೆಗೆ ಲಾಂಚ್ ಮಾಡಿದೆ ಚಂದ್ರನನ್ನ ಅಧ್ಯಯನ ಮಾಡ್ಲಿಕ್ಕೆ. ತುಂಬಾ ಇಂಪಾರ್ಟೆಂಟ್. ಜಪಾನ್. ಇಲ್ಲಿ ನೋಡಬಹುದು ಔಟರ್ ಸ್ಪೇಸ್ ಟ್ರೀಟಿ 1967, ಹಾಗೆ ಆರ್ಟೆಮಿಸ್ ಅಕಾರ್ಡ್ 2020. ಏನಪ್ಪಾ ಅಂದ್ರೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಔಟರ್ ಸ್ಪೇಸ್ ಟ್ರೀಟಿ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಇದು ಜಪಾನ್ ಮೂನ್ ಸ್ನೈಪರ್ಗೆ ರಿಲೇಟ್ ಆಗಿರುವಂತ ಒಂದು ನ್ಯೂಸ್ ಆಗಿರುತ್ತೆ. ಇತ್ತೀಚೆಗೆ ತುಂಬಾ ಸುದ್ದಿಲಿತ್ತು. ಏನೋ ಒಂದು ನಾವು ಬಾಹ್ಯಾಕಾಶ ಯಾನವನ್ನ ಮಾಡ್ತೀವಿ, ಬೇರೆ ಬೇರೆ ದೇಶಗಳು ಯುನೈಟೆಡ್ ನೇಷನ್ ಒಂದು ಕಾನೂನನ್ನ ಮಾಡಿದೆ. ಯಾವಾಗ? 1967 ಅಲ್ಲಿ ಏನು ಕಾನೂನು? ಬಾಹ್ಯಾಕಾಶ ಯಾನವನ್ನ ಮಾಡ್ತೀವಲ್ಲ ಆ ಬಾಹ್ಯಾಕಾಶವನ್ನ ನಾವು ದುರ್ಬಳಕೆ ಮಾಡುವಂತಿಲ್ಲ, ಸುಸ್ಥಿರವಾಗಿ ಒಂದು ಬಳಕೆ ಮಾಡಬೇಕಾಗಿತ್ತೆ ಬಾಹ್ಯಾಕಾಶವನ್ನು. ಅದಕ್ಕೋಸ್ಕರ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸದ್ಬಳಕೆ ಮಾಡಬೇಕು ಬಾಹ್ಯಾಕಾಶವನ್ನ, ಅಲ್ಲಿ ಅಣು ಅಸ್ತ್ರಗಳನ್ನ ಬಳಸಂಗಿಲ್ಲ, ಯಾವುದೇ ಸ್ಫೋಟವನ್ನ ಮಾಡಂಗಿಲ್ಲ, ಈ ರೀತಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಆ ರೂಲ್ಸ್ ಒಂದು ಔಟರ್ ಸ್ಪೇಸ್ ಟ್ರೀಟಿ ಅಂತ ಕರಿತೀವಿ. ಇದು ಜಾರಿಗೆ ಬಂದಿದ್ದು 1967. ಹಾಗೆ ಆರ್ಟೆಮಿಸ್ ಅಕಾರ್ಡ್ ಏನೊಂದು 2020 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದವರು ಒಂದು ಇದೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತಾನೆ ಔಟರ್ ಸ್ಪೇಸ್ ಟ್ರೀಟಿಗೆ ರಿಲೇಟೆಡ್ ಆಗಿರುವಂತಾನೆ ಒಂದು ಹೊಸ ಕಾನೂನನ್ನ ಇವರು ತರ್ತಾರೆ. ಸೇಮ್ ಇದೇ ತರನೇ ಬೇರೆ ಕಂಟ್ರಿಗಳು ಯಾವ ಬಾಹ್ಯಾಕಾಶ ಯಾನವನ್ನ ಮಾಡ್ತಾ ಇರ್ತವೆ ಪರಸ್ಪರ ಸಹಕಾರದೊಂದಿಗೆ ಅದನ್ನ ಬಾಹ್ಯಾಕಾಶವನ್ನು ದುರ್ಬಳಕೆ ಮಾಡದೇನೆ ಒಂದು ಸಹಕಾರ ನೀಡುವಂತ ಒಂದು ಕಾನೂನಾಗಿರುತ್ತೆ ಇದು ಆರ್ಟೆಮಿಸ್ ಅಕಾರ್ಡ್. ವಿಶೇಷವಾಗಿ ಚಂದ್ರನನ್ನ ಫೋಕಸ್ ಮಾಡಿರುವಂತ ಕಾಯಿದೆ ಆರ್ಟೆಮಿಸ್ ಅಕಾರ್ಡ್. ಏನು ಆರ್ಟೆಮಿಸ್ ಮಿಷನ್ ಅಂತ US ಚಂದ್ರನ ಮೇಲೆ ಮಾನವನ ಕಳಿಸಕ್ಕೆ ಒಂದು ಮಿಷನ್ ರೆಡಿ ಮಾಡಿದಾರಲ್ಲ, ಆ ಮಿಷನ್ಗೆ ಸಂಬಂಧಿಸಿರುವಂತ ಒಂದು ಕಾಯ್ದೆ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ನಮಗೆ ಅಂತಂದ್ರೆ ಇಂಡಿಯಾ ಇದಕ್ಕೆ ಸೈನ್ ಮಾಡಿದೆ. ಇಂಡಿಯಾ ಇದಕ್ಕೆ ಆರ್ಟೆಮಿಸ್ ಅಕಾರ್ಡ್ಗೆ 27ನೇ ದೇಶವಾಗಿ ಮೊನ್ನೆ ಸೈನ್ ಹಾಕಿದೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಚಂದ್ರನ ಅಂಗಳದಲ್ಲಿ ಇಳಿದ ಜಪಾನ್ನ ಮೂನ್ ಸ್ನೈಪರ್ ಸ್ಲಿಮ್. ಓಕೆ, ಅದೇ ಪ್ರಶ್ನೆಯನ್ನು ಕೇಳಲಾಗಿದ್ದು. ಈಗಾಗಲೇ ಭಾರತ, ಅಮೆರಿಕ, ಚೀನಾ ಮತ್ತು ರಷ್ಯಾ ದೇಶಗಳು ತಮ್ಮ ಲ್ಯಾಂಡರ್ಗಳನ್ನ ಚಂದ್ರನಲ್ಲಿ ಇಳಿಸಿ ಇತಿಹಾಸ ಸೃಷ್ಟಿಸಿವೆ. ಒಟ್ಟಾರೆ 5 ದೇಶಗಳು ಚಂದ್ರನನ್ನ ಇಲ್ಲಿವರೆಗೂ ತಲುಪಿವೆ. ಓಕೆ, ಹಾಗೇನೆ ನೀವು ನೋಡಬಹುದು ಆರ್ಟೆಮಿಸ್ ಅಕಾರ್ಡ್ ಇದ್ರ ಬಗ್ಗೆ ಇವಾಗಲೇ ಹೇಳಿದೆ. ಮ್ಯಾಗ್ನಾ ಕಾರ್ಟಾ ಆಫ್ ಸ್ಪೇಸ್ ಅಂತ ಕರಿತೀವಿ. ಏನೋ ಒಂದು ಔಟರ್ ಸ್ಪೇಸ್ ಟ್ರೀಟಿ ಇದೆಯಲ್ಲ, ಇದಕ್ಕೆ ಮ್ಯಾಗ್ನಾ ಕಾರ್ಟಾ ಅಂದ್ರೆ ಸ್ಪೇಸ್ಗೆ ರಿಲೇಟೆಡ್ ಆದಂತ ಒಂದು ದೊಡ್ಡ ಕಾನೂನು. ಮ್ಯಾಗ್ನಾ ಕಾರ್ಟಾ ಅಂದ್ರೆ ಒಂದು ದೊಡ್ಡ ಕಾನೂನು ಅಂತ ಅರ್ಥ. 2024 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ ಎಲ್ಲಿ ಜರುಗಿತಪ್ಪ ಅಂದ್ರೆ ಗುಜರಾತ್ನ ಗಾಂಧಿನಗರ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಥೀಮ್ ಏನಪ್ಪಾ ಅಂದ್ರೆ ಗೇಟ್ ವೇ ಟು ದ ಫ್ಯೂಚರ್ ಅನ್ನುವಂಥ ಒಂದು ಥೀಮ್ ಆಧಾರದ ಮೇಲೆ ಜನವರಿ 10ರಿಂದ 12ರವರೆಗೂ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ ಗುಜರಾತ್ನ ಗಾಂಧಿನಗರದಲ್ಲಿ ಜರುಗಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಹಾಗೆ ಇನ್ನೂ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿ ಜಪಾನ್ನ ಗುಪ್ತಚರ ಮಾಹಿತಿ ಉಪಗ್ರಹ ಆಪ್ಟಿಕಲ್ 8 ಒಂದು ಯಶಸ್ವಿ ಉಡಾವಣೆ ಆಗಿದೆ. ಏನೊಂದು ಜಪಾನದ ಆಪ್ಟಿಕಲ್ 8 ಅನ್ನುವಂಥ ಒಂದು ಉಪಗ್ರಹ. ಇದು ಇಂಟೆಲಿಜೆನ್ಸ್ ಸ್ಯಾಟಲೈಟ್ ಆಗಿರುತ್ತೆ. ಸೊ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ. IGS ಆಪ್ಟಿಕಲ್ ಇಸ್ ರಿಲೇಟೆಡ್ ಟು ಜಪಾನ್. ಹಾಗೆ ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಒಂದು ಕಾರ್ಬ್ಸ್ಟಾರ್ ಅಂತ ಒಂದು ಸ್ಪೈ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿತ್ತು. ಇದು ಪ್ರಶ್ನೆ ಆಗಿದೆ ಮೊನ್ನೆ ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ 15, 2024 ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆಯ ಅಧ್ಯಕ್ಷತೆ ವಹಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಎ ಭಾರತ, ಬಿ ಫ್ರಾನ್ಸ್, ಸಿ ಇಟಲಿ, ಡಿ ರಷ್ಯಾ ಅಂತ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆ ಜರುಗಿದ್ದು ಭಾರತದ ನವದೆಹಲಿಯಲ್ಲಿ ಜರುಗುವಂತ ಸಾಧ್ಯತೆಗಳಿವೆ. ಸೊ ಆಪ್ಷನ್ ಎ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಬಹುದು ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆಯ ಅಧ್ಯಕ್ಷತೆ ಭಾರತದ ನವದೆಹಲಿ. ಹಾಗೇನೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯುನೆಸ್ಕೋದ ಭಾರತದ ಕಾಯಂ ಪ್ರತಿನಿಧಿ ಯಾರಾಗಿರ್ತಾರೆ ಅಂದ್ರೆ ವಿಶಾಲ್ ವಿ ಶರ್ಮಾ ಅವರು. ಇತ್ತೀಚೆಗೆ ನೀವು ನೋಡಿರುವಂತೆ ಭಾರತದಿಂದ 2 ಹೊಸ ತಾಣಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಲಾಗಿದೆ. ಆ 2 ತಾಣಗಳು ಯಾವ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರಿಗೆಲ್ಲ ಗೊತ್ತಿದೆ ಅಂತ. ಹಾಗೇನೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಯುನೆಸ್ಕೋ ಫ್ರಾನ್ಸ್ ಪ್ಯಾರಿಸ್ನಲ್ಲಿ ಹೆಡ್ ಕ್ವಾರ್ಟರ್ ಹೊಂದಿದೆ. 1945 ಸ್ಥಾಪನೆ ಆಯಿತು. ಹಾಗೆ 194 ಸದಸ್ಯರು ಇದ್ದಾರೆ ಯುನೆಸ್ಕೋ ಸಂಸ್ಥೆಗೆ. ಆಮೇಲೆ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹೃದಯ ಎನ್ನುವಂತ ಒಂದು ಯೋಜನೆ ಸುದ್ದಿಯಲ್ಲಿತ್ತು. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಯುಮೇಷನ್ ಯೋಜನಾ ಅಂತ ಹೇಳಿ. ಇದು ಏನು ಒಂದು ದೇಶದ ಪಾರಂಪರಿಕ ಸ್ಥಾನಗಳಿರ್ತವೆ ಅವುಗಳನ್ನು ಅಭಿವೃದ್ಧಿ ಮಾಡುವಂತ ಗುರಿಯನ್ನು ಹೊಂದಿದೆ. ಒಟ್ಟಾರೆ 13 ಪಾರಂಪರಿಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಇದು ಅಭಿವೃದ್ಧಿ ಪಡಿಸ್ತಾ ಇದೆ. ಇದರ ಅನುಷ್ಠಾನ ಮಾಡುವ ಸಚಿವಾಲಯ ಯಾವುದಂತಂದ್ರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇಲ್ಲಿ 13 ಸ್ಥಳಗಳನ್ನು ನೀವು ನೋಡಬಹುದು. 13 ಸ್ಥಳಗಳಿವೆ. ಅದರಲ್ಲಿ ಕರ್ನಾಟಕದಿಂದ ಬಾದಾಮಿ ಏನು ವಾತಾಪಿ ಅಂತ ಕರಿತೀವಿ ಅದು ಆಯ್ಕೆಯಾಗಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೊನ್ನೆ ನಡೆದಂತ PSI ಪರೀಕ್ಷೆಯಲ್ಲಿ ಆಲ್ರೆಡಿ ಪ್ರಶ್ನೆ ಆಗಿದೆ. ಇದು ಹೃದಯ ಅನ್ನುವಂಥ ಯೋಜನೆ ಲಾಂಗ್ ಫಾರ್ಮ್ ಕೇಳಿದ್ರು, ನೋಡಿಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಪ್ರವಾಸೋದ್ಯಮ ಸಚಿವಾಲಯದ ಪ್ರಸಾದ್ ಅನ್ನುವಂಥ ಒಂದು ಯೋಜನೆ 2015ರಲ್ಲೇ ಲಾಂಚ್ ಆಗಿದೆ. ಇದನ್ನು 2015ರಲ್ಲೇ ಲಾಂಚ್ ಆಗಿದೆ. ಹಾಗೆ 100% ಕೇಂದ್ರ ಸಚಿವಾಲಯ ಅನುಷ್ಠಾನ ಮಾಡುವಂಥ ಒಂದು ಯೋಜನೆ ಆಗಿದೆ. ಈ ಯೋಜನೆ ಪ್ರವಾಸೋದ್ಯಮ ಸಚಿವಾಲಯದಾಗಿರುತ್ತೆ. ಇದರ ಕೆಳಗಡೆ ಕರ್ನಾಟಕದಿಂದ 4 ಪ್ರವಾಸೋದ್ಯಮ ಸ್ಥಾನಗಳು ಆಯ್ಕೆಯಾಗಿದೆ. ಯಾವಪ್ಪ ಅಂದ್ರೆ
ಚಾಮುಂಡೇಶ್ವರಿ ದೇವಾಲಯ ಮೈಸೂರು, ಹಾಗೆಯೇ ವಧವನ್ ಉಡುಪಿ ದೇವಾಲಯ, ಹಾಗೆ ಬೀದರ್ನ ಪಾಪನಾಶ್ ದೇವಾಲಯ, ಹಾಗೆಯೇ ರೇಣುಕಾ ಯಲ್ಲಮ್ಮ ದೇವಾಲಯ. 4 ದೇವಾಲಯಗಳು ಇದರ ಕೆಳಗೆ ಆಯ್ಕೆಯಾಗಿವೆ ಅಭಿವೃದ್ಧಿ ಮಾಡೋಕ್ಕೆ ಪ್ರವಾಸಿ ತಾಣಗಳಾಗಿ. ಹಾಗೆಯೇ ಸ್ವದೇಶಿ ದರ್ಶನ ಅನ್ನುವಂಥ ಒಂದು ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಏನು ಸ್ವದೇಶಿ ದರ್ಶನ ಯೋಜನೆಗೆ ಕರ್ನಾಟಕದಿಂದ ಒಂದು ಏನು ಮೈಸೂರು ಹಾಗೆಯೇ ಹಂಪಿ ಮೈಸೂರು 2 ಆಯ್ಕೆಯಾಗಿದ್ದಾವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಹಾಗೆಯೇ ಪ್ರಶ್ನೆ 16, ಇತ್ತೀಚೆಗೆ ನಡೆದ ಭಾರತದ ಮೊಟ್ಟ ಮೊದಲ ಹಿಮಚಿರತೆಗಳ ಸಮೀಕ್ಷೆ ಪ್ರಕಾರ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಬಿ ಹಿಮಾಚಲ ಪ್ರದೇಶ, ಸಿ ಲಡಾಖ್, ಹಾಗೆ ಡಿ ಅರುಣಾಚಲ ಪ್ರದೇಶ ಅಂತ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಲಡಾಖ್ ಇಸ್ ದ ರೈಟ್ ಆನ್ಸರ್. ನೀವು ನೋಡಬಹುದು, ಮೊಟ್ಟ ಮೊದಲ ಸಮೀಕ್ಷೆಯ ಪ್ರಕಾರ ಭಾರತದ ಹಿಮಚಿರತೆಗಳ ಸಂಖ್ಯೆ 718. ಒಟ್ಟಾರೆ ಭಾರತದಲ್ಲಿ 718 ಹಿಮಚಿರತೆಗಳಿವೆ ಪ್ರಸ್ತುತವಾಗಿ. ಹಾಗೆಯೇ ಇದನ್ನು ಬಿಡುಗಡೆ ಮಾಡಿದವರು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು ಇದನ್ನು ಬಿಡುಗಡೆ ಮಾಡಿದರು. ಹಾಗೆ ಈ ರಿಪೋರ್ಟ್ ಅನ್ನು ಯಾರು ತಯಾರು ಮಾಡಿರಪ್ಪ ಅಂತಂದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಹೆಡ್ ಕ್ವಾರ್ಟರ್ ಇದೆ ಇರೋದು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆ. ಹಾಗೆಯೇ ಮೈಸೂರಿನ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಹಾಗೆ ವರ್ಲ್ಡ್ ವೈಡ್ ಫಂಡ್ ಅನ್ನುವಂಥದ್ದು ಹೆಡ್ ಕ್ವಾರ್ಟರ್ ಇದೆ, ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ 3 ಸಂಸ್ಥೆಗಳು ಸೇರಿ ಈ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದಾವೆ. ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಡಬಹುದು, ಅಂತಾರಾಷ್ಟ್ರೀಯ ಹಿಮಚಿರತೆ ದಿನ ಅಕ್ಟೋಬರ್ 23ರಂದು ಆಚರಿಸ್ತೇವೆ. ಇಂಪಾರ್ಟೆಂಟ್. ಹಾಗೆಯೇ ಲಡಾಖ್ ನಲ್ಲಿ ನೀವು ನೋಡಬಹುದು 477 ಹಿಮಚಿರತೆಗಳಿವೆ. ಹಾಗೆಯೇ ಉತ್ತರಾಖಂಡ ಸೆಕೆಂಡ್, ಹಿಮಾಚಲ ಪ್ರದೇಶ 3ನೇ ಸ್ಥಾನದಲ್ಲಿ 51, ಅರುಣಾಚಲ ಪ್ರದೇಶ, ಸಿಕ್ಕಿಂ ಹಾಗೆ ಜಮ್ಮು ಕಾಶ್ಮೀರದಲ್ಲಿ 9 ಹಿಮಚಿರತೆಗಳಿರುವಂಥದ್ದು ಕೊನೆ ಸ್ಥಾನದಲ್ಲಿದೆ. ಪ್ರಶ್ನೆ 17, 2024 ಅನ್ವಯ ಕರ್ನಾಟಕದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಲಾಗಿದೆ. ಓಕೆ, ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ 1, ಬಿ 4, ಸಿ 10, ಡಿ 13. ಓಕೆ, ಇಲ್ಲಿ ತುಂಬಾ ಜನ ಯಾವ ಆಪ್ಷನ್ಗೆ ಹೋಗ್ತಾರಂತಂದ್ರೆ 1 ಅಂತ ಆನ್ಸರ್ ಮಾಡ್ತಾರೆ. ತಪ್ಪು. ಆಪ್ಷನ್ ಬಿ 4 ಇಸ್ ದ ರೈಟ್ ಆನ್ಸರ್. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಮೊನ್ನೆ ರಾಮ್ಸಾರ್ ಪಟ್ಟಿಗೆ 5 ಹೊಸ ತಾಣಗಳನ್ನ ಸೇರ್ಪಡೆ ಮಾಡಲಾಗಿದೆ. ಫೆಬ್ರವರಿ 2ರಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಚರಿಸ್ತೇವೆ, ವಿಶ್ವ ಜೌಗು ದಿನ. ಅವತ್ತು ಹೊಸ 5 ತಾಣಗಳನ್ನ ಭಾರತದಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಒಟ್ಟು 3 ತಾಣಗಳನ್ನು ಸೇರಿಸಿದ್ದಾರೆ. ಹಾಗೆ ಮೊದಲಿಗೆ ರಂಗನತಿಟ್ಟು ಒಂದಿತ್ತು. ಒಟ್ಟಾರೆ 4 ತಾಣಗಳು ಕರ್ನಾಟಕದಿಂದ ರಾಮ್ಸಾರ್ ತಾಣಗಳಿಗೆ ಆಯ್ಕೆಯಾಗಿದ್ದಾವೆ. ಹಾಗೆ ನೀವು ಇಲ್ಲಿ ನೋಡಬಹುದು, ಸಿರ್ಪುರ್ ಲೇಕ್, ಒಂದು ಇಂದೋರ್ ಮಧ್ಯಪ್ರದೇಶ ಸಿರ್ಪುರ್ ಲೇಕ್ ಅಲ್ಲಿ ನಾವು ಈ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಚರಿಸಿದ್ದೇವೆ ಫೆಬ್ರವರಿ 2ರಂದು. ಹಾಗೆ ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್, ಜೌಗು ಭೂಮಿ ಮತ್ತು ಮಾನವನ ಯೋಗಕ್ಷೇಮ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಜಾಗತಿಕವಾಗಿ ಭಾರತ ವೆಟ್ಲ್ಯಾಂಡ್ ರಾಮ್ಸಾರ್ ತಾಣಗಳನ್ನು ಹೊಂದಿರೋದ್ರಲ್ಲಿ 4ನೇ ಸ್ಥಾನ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೂತನವಾಗಿ ಸೇರ್ಪಡೆಗೊಂಡ ಭಾರತದ 5 ರಾಮ್ಸಾರ್ ತಾಣಗಳು ಯಾವುದಂದ್ರೆ ಅಘನಾಶಿನಿ ಮುಖಜಭೂಮಿ ಒಂದು ಉತ್ತರ ಕನ್ನಡದಲ್ಲಿರುವಂಥದ್ದು, ಹಾಗೆಯೇ ಅಂಕಸಮುದ್ರ ಪಕ್ಷಿಧಾಮ ಒಂದು ವಿಜಯನಗರ ಜಿಲ್ಲೆಯಲ್ಲಿರುವಂಥದ್ದು, ಹಾಗೆಯೇ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗ ಜಿಲ್ಲೆಯಲ್ಲಿರುವಂಥದ್ದು, ಹಾಗೆಯೇ ಕರವೆಟ್ಟಿ ಪಕ್ಷಿಧಾಮ ತಮಿಳುನಾಡು, ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ತಮಿಳುನಾಡು 2 ತಮಿಳುನಾಡಲ್ಲಿರುವಂಥವು, 3 ಕರ್ನಾಟಕದಲ್ಲಿರುವಂಥವು ಆಯ್ಕೆಯಾಗಿದ್ದಾವೆ. ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದ ರಾಜ್ಯ ಯಾವುದಪ್ಪ ಅಂತಂದ್ರೆ ತಮಿಳುನಾಡು. 16 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಒಟ್ಟು 80 ರಾಮ್ಸಾರ್ ತಾಣಗಳಿವೆ ಭಾರತದಲ್ಲಿ. ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ರಾಮ್ಸಾರ್ ಒಪ್ಪಂದ ಯಾವ ವರ್ಷದಲ್ಲಿ ಜಾರಿಗೆ ಬಂತು, ರಾಮ್ಸಾರ್ ಅಗ್ರಿಮೆಂಟ್ ಯಾವಾಗ ಜಾರಿಗೆ ಬಂತು ಅಂತ ತುಂಬಾ ಸರಿ ಪ್ರಶ್ನೆ ಆಗಿದೆ. ಯಾವಾಗ ಜಾರಿಗೆ ಬಂತು ಅಂತ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರಶ್ನೆ 18, 2024ರ 81ನೇ ವಾರ್ಷಿಕ ಗೋಲ್ಡನ್ ಗ್ಲೋಬ್ ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಅತ್ಯುತ್ತಮ ನಟಿ ಪ್ರಶಸ್ತಿ ಆಪ್ಷನ್ ಎ ಟೈಲರ್ ಸ್ವಿಫ್ಟ್, ಬಿ ಎಮಾ ಸ್ಟೋನ್, ಸಿ ಕಿಲಿಯನ್ ಮರ್ಫಿ, ಡಿ ಕ್ರಿಸ್ಟೋಫರ್ ನೋಲನ್. 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಎಮಾ ಸ್ಟೋನ್ ಇಸ್ ದ ರೈಟ್ ಆನ್ಸರ್. ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ ನೀಡಲಾಗಿದೆ ಈ ಸರಿ. ನಾವಿಲ್ಲಿ ನೋಡೋಣ. 2024ರ 81ನೇ ವಾರ್ಷಿಕ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅಮೆರಿಕ 81ನೇ ವಾರ್ಷಿಕ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪ್ರಕಟವಾಗಿದ್ದು, ಓಪನ್ ಹೈಮರ್ ಚಿತ್ರವು ಅತ್ಯುತ್ತಮ ಚಿತ್ರ ಎನ್ನುವ ಸಿನಿಮಾವಾಗಿದ್ದು 5 ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ. ಓಕೆ, ರಾಬರ್ಟ್ ಓಪನ್ ಹೇಮರ್ ಒಂದು ಏನು ಅಣುವಿಜ್ಞಾನಿ ಆಗಿರ್ತಾರೆ, ಅವರ ಭೌತಶಾಸ್ತ್ರಜ್ಞ, ಅವರ ಆಧಾರಿತ ಜೀವನಾಧಾರಿತ ಒಂದು ಚಿತ್ರ. ಹಾಗೆಯೇ ಈ ಚಿತ್ರದ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಅವರಾಗಿರ್ತಾರೆ. ಇಲ್ಲಿ ಕಿಲಿಯನ್ ಮರ್ಫಿ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಏನಿದ್ದಾರಲ್ಲ, ಕಿಲಿಯನ್ ಮರ್ಫಿ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಹಾಗೆಯೇ ಎಮಾ ಸ್ಟೋನ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಲಾಗಿದೆ. ಪ್ರಶ್ನೆ 19, ಇತ್ತೀಚೆಗೆ ಉದ್ಘಾಟನೆಯಾದ ದೇಶದ ಅತಿ ಉದ್ದವಾದ ಸಮುದ್ರ ಸೇತುವೆ ಅಟಲ್ ಸೇತುವೆ ಇದು ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ಮುಂಬೈ ಪುಣೆ, ಬಿ ಗೋವಾ ಪಣಜಿ, ಸಿ ಸೇವ್ರಿ ಚಿರ್ಲೆ, ಡಿ ದಿಯು ದಮನ್ ಅಂತ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಸೇವ್ರಿ ಮತ್ತು ಚಿರ್ಲೆ ಒಂದು 2 ಸ್ಥಳಗಳನ್ನ ಸಂಪರ್ಕ ಮಾಡುತ್ತೆ ಈ ಅಟಲ್ ಸೇತುವೆ. ದೇಶದ ಅತಿ ಉದ್ದವಾದ ಸಮುದ್ರ ಸೇತುವೆ, ಸಮುದ್ರದ ಮೇಲೆ ಕಟ್ಟಿರುವಂತಹ ಒಂದು ಸೇತುವೆ ಇದು. ಅಟಲ್ ಸೇತುವೆ ಎಲ್ಲಿದೆ? ಮುಂಬೈದಲ್ಲಿದೆ. ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತಾನೂ ಕರಿತೀವಿ ಇದಕ್ಕೆ, MTHL
MTHL ಅಂತ ಮೊದಲು ಕರೆದಿದ್ದಕ್ಕೆ ಇವಾಗ ಅಟಲ್ ಸೇತುವೆ ಅಂತ ಮರುನಾಮಕರಣ ಮಾಡಿದ್ದಾರೆ. ನೀವು ನೋಡಬಹುದು ದೇಶದ ಅತಿ ಉದ್ದವಾದ ಸಮುದ್ರ ಸೇತುವೆ, ಒಟ್ಟು 22 ಕಿಲೋಮೀಟರ್ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು ಸಮುದ್ರದ ಮೇಲೆ. ಮುಂಬೈಯಿಂದ ನವಿ ಮುಂಬೈಗೆ ಕನೆಕ್ಟ್ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ಪ್ಲೇಸ್ಗಳನ್ನು ನೋಡೋದಾದ್ರೆ ಸೇವರಿಯಿಂದ ನವಸೇವಾ, ಈ ನವಸೇವಾದಲ್ಲೇ ಚಿರ್ಲಿ ಅಂತ ಒಂದು ಪ್ಲೇಸ್ ಇರೋದು. ಈ ಎರಡು ಸ್ಥಳಗಳನ್ನು ಇದು ಕನೆಕ್ಟ್ ಮಾಡುತ್ತೆ. ಮೊದಲು ಏನು 2 ಗಂಟೆ ಸಮಯ ತೆಗೆದುಕೊಂತಿತ್ತು ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಈ ಸೇತುವೆ ನಿರ್ಮಾಣದಿಂದ ಕೇವಲ 20 ನಿಮಿಷದಲ್ಲಿ 2 ಸ್ಥಳಗಳನ್ನು ನಾವು ತಲುಪಬಹುದು ಅನ್ನುವಂಥ ಒಂದು ಅದ್ಭುತವಾದ ಸ್ಟ್ರಕ್ಚರ್ ಅಂತಾನೆ ಹೇಳಬಹುದು. ಓಕೆ, ಪ್ರಶ್ನೆ 20, ಭಾರತ ರತ್ನ ಪ್ರಶಸ್ತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. 2024ರಲ್ಲಿ ಒಟ್ಟಾರೆ 5 ಜನಕ್ಕೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಅಂತ ಒಂದನೇ ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟು, ಪ್ರಸ್ತುತ ಒಟ್ಟು ಭಾರತ ರತ್ನ ಪುರಸ್ಕೃತರ ಸಂಖ್ಯೆ 53ಕ್ಕೆ ಏರಿಕೆಯಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ನೀವಿಲ್ಲಿ ನೋಡ್ಬೋದು, A 1 ಮಾತ್ರ, B 2 ಮಾತ್ರ, C ಮೇಲಿನ 2, D ಮೇಲಿನ ಯಾವುದೋ ಅಲ್ಲ ಅಂತ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ, ನೀವು ನೋಡ್ಬೋದು, ಒಟ್ಟಾರೆ 5 ಜನಕ್ಕೆ ಪ್ರಶಸ್ತಿಯನ್ನು ನೀಡಿದರೆ 2024ರಲ್ಲಿ, ಬಟ್ ಮರಣೋತ್ತರವಾಗಿ 4 ಜನಕ್ಕೆ ನೀಡಲಾಗಿದೆ. ಹಾಗೇನೆ ಒಟ್ಟು ಭಾರತ ರತ್ನ ಪುರಸ್ಕೃತರ ಸಂಖ್ಯೆ 53ಕ್ಕೆ ಏರಿಕೆಯಾಗಿದೆ. ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಆದರೆ ಇಲ್ಲಿ ತಪ್ಪಾಗಿರುವ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂತಂದ್ರೆ A 1 ಮಾತ್ರ ಇಸ್ ದ ರೈಟ್ ಆನ್ಸರ್. ನೀವು ನೋಡ್ಬೋದು, 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ಪಂಚರತ್ನಗಳು 5 ಜನಕ್ಕೆ ಭಾರತ ರತ್ನವನ್ನು ನೀಡಲಾಗಿದೆ. ಯಾರಿಗಾರಿಗಪ್ಪ ಅಂತಂದ್ರೆ, ಬಿಹಾರದ ಜನನಾಯಕ ಕರ್ಪೂರಿ ಠಾಕೂರ್, ಹಾಗೆ ಬಿಜೆಪಿ ಹಿರಿಯ ನಾಯಕ LK ಅಡ್ವಾಣಿ, ರೈತರ ಕಣ್ಮಣಿ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್, ದೇಶದ ಆಧುನಿಕ ಆರ್ಥಿಕ ಸುಧಾರಕ PV ನರಸಿಂಹರಾವ್, ಹಾಗೆ ಕೃಷಿ ವಿಜ್ಞಾನಿಯಾಗಿರುವಂತಹ ಹಸಿರು ಕ್ರಾಂತಿಯ ಪಿತಾಮಹ ಆಗಿರುವಂತಹ MS ಸ್ವಾಮಿನಾಥನ್ ಅವರಿಗೂ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆಯೇ ಒಟ್ಟು ಪುರಸ್ಕೃತರ ಸಂಖ್ಯೆ 53ಕ್ಕೆ ಏರಿಕೆಯಾಗಿದೆ ಅನ್ನೋದು ಇಲ್ಲಿ ನೀವು ನೋಡಬಹುದು. ಇದಕ್ಕೆ ಯಾವುದೇ ನಗದು ಹಣ ಇರುವುದಿಲ್ಲ, ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವುದಿಲ್ಲ. ಹಾಗೆಯೇ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 7A ಸ್ಥಾನವನ್ನು ಹೊಂದಿರುತ್ತೆ ಭಾರತ ರತ್ನ ಪ್ರಶಸ್ತಿ. ಇಲ್ಲಿಗೆ ನಾನು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳ MCQ ಪಾರ್ಟ್ 2ನ ಮುಕ್ತಾಯ ಮಾಡ್ತಿದ್ದೇನೆ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೇನೆ. ಹಾಗೆ ಉಳಿದಿರೋ ಪಾರ್ಟ್ಗಳ ಲಿಂಕ್ ಅನ್ನ ನೀವು ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ, ನೀವು ನೋಡ್ಕೋಬಹುದು. ಇವತ್ತಿನ ಕ್ಲಾಸ್ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.